ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದೂರು ರಸ್ತೆ, ಮಡಿಕೇರಿ. ಅವರೆಲ್ಲ ಸ್ವಂತ ಸೂರಿಲ್ಲದೆ ಇಂಚಿಂಚು ಜಾಗಕ್ಕೆ ಹೋರಾಟ ನಡೆಸಿದವರು. ಸ್ವಂತ ಸೂರಿನ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದ್ದು, ಸ್ವಂತ ಸೂರಿನ ಕನಸು ಕಂಡವರ ಕನಸು ಕೊನೆಗೂ ನೆರವೇರಿದ್ದು, ಸುಂದರ ಗೂಡು ಸೇರಿಕೊಂಡಿದ್ದಾರೆ. ಹಾಗಾದರೆ ಹೀಗೊಂದು ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆದಿದ್ದಾದರೂ ಎಲ್ಲಿ? ಹೇಗಿದೆ ಸರ್ಕಾರದ ಆ ಮನೆಗಳು ಅಂತೀರಾ? ಇಲ್ಲಿ ನೋಡಿ. ಮನೆ ಇಲ್ಲದವರಿಗೆ ಕೊನೆಗೂ ಸಿಕ್ತು ಸೂರಿನ ಭಾಗ್ಯ. 43 ಮನೆ ಕೀ ಹಸ್ತಾಂತರಿಸಿದ ಶಾಸಕ AS ಪೊನ್ನಣ್ಣ. ಎರಡನೇ ಹಂತದಲ್ಲಿ ಮತ್ತಷ್ಟು ಮನೆ ಹಸ್ತಾಂತರ. ಸ್ವಂತ ಹೊಸ ಸೂರು ಸಿಕ್ಕ ಖುಷಿಯಲ್ಲಿ ಹಲವು ಕುಟುಂಬಗಳು. ಸಾಂಪ್ರದಾಯಿಕ ವಾಲಗದೊಂದಿಗೆ ಶಾಸಕರನ್ನ ಸ್ವಾಗತಿಸಿದ ಆದಿವಾಸಿಗಳು. ಹೌದು, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದ ಬಾರಿಕಾಡು ಪೈಸಾರಿಯಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ಶಾಶ್ವತ ಸೂರಿಲ್ಲದೆ ಹರಕಲು ಮುರುಕಲು ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಜೀವನ ದೂಡುತ್ತಿದ್ದರು. ಸ್ವಂತ ಸೂರಿಗಾಗಿ ಆಗ್ರಹಿಸಿ ಅಧಿಕಾರಿಗಳು, ರಾಜಕೀಯ ನಾಯಕರಿಗೆ ಹಲವು ಬಾರಿ ಮನವಿಗಳು ಸಲ್ಲಿಸಿದರು. ತಾಲೂಕು ಕಚೇರಿ, ಜಿಲ್ಲಾಡಳಿತ ಕಚೇರಿಗಳ ಮುಂದೆ ಹಗಲು ರಾತ್ರಿ ಪ್ರತಿಭಟನೆಗಳು ನಡೆದ ಫಲವಾಗಿ ಇದೀಗ ಕಾಲ ಕೂಡಿ ಬಂದಿದ್ದು, ಸ್ವಂತ ಸೂರಿಗಾಗಿ ಆಗ್ರಹಿಸಿದವರಿಗೆ ಕೊನೆಗೂ ಸೂರು ಸಿಕ್ಕಂತಾಗಿದೆ. ಶಾಸಕ ಪೊನ್ನಣ್ಣ ಅವರ ಫಲವಾಗಿ ಸೂರಿಲ್ಲದವರಿಗೆ ಸ್ವಂತ ಸೂರಿನ ಭಾಗ್ಯ ಸಿಕ್ಕಿದ್ದು, ಸ್ವಂತ ಸೂರಿಲ್ಲದವರಿಗೆ ಕೊನೆಗೂ ಸ್ವಂತ ಮನೆ ಸಿಕ್ಕಿದ್ದು, ಹೋರಾಟ ನಡೆಸಿದವರ ಮನೆ ಮನೆಯಲ್ಲೂ ಸಂತಸ ಮನೆ ಮಾಡುವಂತೆ ಮಾಡಿದೆ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ನೂತನ ಮನೆಗಳ ಹಸ್ತಾಂತರ ನಡೆಸಿದರು. ಚೆನ್ನಾಗಿತ್ತು. सावधानम लक्ष्मी नारायण ध्यान सावधानम ओम तदेव लग्नं सुदेवलं देवतारमं महागणपते विन्वा ओम कल्याणार्थगात्राय कामिका श्रीमद्दं श्रीनिवासाय विन्वा ब्रह्मगजामहे सुगन्धिपुट्टूर्वार्मत्योर्मुक्ष्यं दर्शवाणस्य प्रार्थनां समर्पयामि। वन्दनामजातस्य यादे क्षेत्राधिपतियादे अधिपतियाय उत्तरोत्तरशेवदस्याय मार्गेण महिमहेशा शुभमस्तु नित्यं लोका समस्तो सुखिनो भवन्तु काले वर्षपर्जन्यवर्तवे शस्यशालिने अपुत्रनवर्णस्य प्रियं ददादापलेन्दव महाराजाय मङ्गलनीराजनीन्द्रशयामि। ओम द्वे बृहस्पतिवर्णांशो जगद्ध्रुवन्दराजाविषामेन्द्रशग्निशादेः राठराज्यं तद्विष्णोदेः परमदिप्राविष्णोरत्परमं परं देः। ओम मंगलो भगवान् श्रीदेवी देवी नारायणदेः कर्पूरमङ्गलनीराजनस्कन्दनं समर्पयामि।
ಓಂ ಮಂಗಲೋ ಭಗವಾನ್ ವಿಷ್ಣು ಮಂಗಲೋ ಮಧುಸೂದನಃ ದೇವಕೀ ಪುತ್ರೋ ಮಂಗಲೋ ಗರುಡಧ್ವಜ ಸರ್ವಮಂಗಲಮಾಂಗಲ್ಯೇ ಶ್ರೀಮಿಕೆ ದೇವಿ ದೇಹಿ ನಾರಾಯಣೀ ನಮೋಸ್ತು. ಐಟಿಡಿಪಿ ಇಲಾಖೆ ನಿಧಿ ಹಾಗೂ CSR ಅನುದಾನದ ಮೂಲಕ ಒಟ್ಟು 6 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ 1 BHK ಮನೆಯನ್ನು ನಿರ್ಮಿಸಿದ್ದು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದಾರೆ. ಅದರಲ್ಲಿ ಮೊದಲ ಹಂತದಲ್ಲಿ 43 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದು ಉಳಿದ ಮನೆಗಳಲ್ಲಿ ಮುಂದಿನ ದಿನದಲ್ಲಿ ಹಸ್ತಾಂತರಿಸಲಾಗುವುದು ಎಂದು ಶಾಸಕ ಪೊನ್ನಣ್ಣ ತಿಳಿಸಿದರು. ಇದು ಭಾಳ ವರ್ಷಗಳಿಂದ ಈ ದಿಡ್ಡಳ್ಳಿಯ ಅವ್ರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂತೇಳುವಂಥ ಸರ್ಕಾರದ ಕಾರ್ಯಕ್ರಮ ಭಾಳ ವರ್ಷಗಳಿಂದ ಇದು ನಡೀತಾನೇ ಇತ್ತು, ನಿಂತೋಗಿತ್ತು. ಅನೇಕ ಪ್ರಯತ್ನಗಳು ಮಾಡಿದ್ರೂ ಕೂಡ ಅನುದಾನದ ಸ್ವಲ್ಪ ಕೊರತೆಯಾಗಿ ನಾನು ನಮ್ಮ ಕೆಲವು ಅಧಿಕಾರಿಗಳ ಶಿಫಾರಸು ಮೇಲೆ ಬ್ಯಾಂಕಿನಿಂದ ಆಕ್ಸಿಸ್ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ 2 ಬ್ಯಾಂಕ್ಗಳಿಂದ ಅವರ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಣವನ್ನು ಅವರಿಂದ ತರಿಸಿ ಮತ್ತು ಸರ್ಕಾರದಿಂದ ಈ ಬಡ್ಜೆಟ್ನಲ್ಲೂ ಕೂಡ ಹೆಚ್ಚು ಅನುದಾನವನ್ನು ತರಿಸಿ ಇದನ್ನು ಈಗ 43 ಮನೆಗಳನ್ನು ಪೂರ್ಣಗೊಳಿಸಿದ್ದೀವಿ. ಇನ್ನು 17 ಮನೆ ಅಂದರೆ ಟೋಟಲಾಗಿ 60 ಮನೆ ಅದನ್ನು ಕೊಡುವಂಥ ಕಾರ್ಯಕ್ರಮ. ಇದನ್ನು ನಾವು ಇವತ್ತು 43 ಮನೆಯನ್ನು ಕೊಡ್ತಾಯಿದ್ದೀವಿ. 17 ಮನೆ ಆದಷ್ಟು ಬೇಗ ಪೂರ್ಣಗೊಂಡು ಅದನ್ನು ಕೂಡ ಹಸ್ತಾಂತರ ಮಾಡ್ತೀವಿ. ಬಹುಶಃ ಇವರೆಲ್ಲ ಇಲ್ಲಿ ಸೇರಿರುವಂಥವರ ಒಂದು ಕನಸು ಇವತ್ತು ನನಸಾಗಿದೆ. ಒಳ್ಳೆಯ ಸುಸಜ್ಜಿತವಾದಂಥ ಮನೆ, ಭಾಳ ಒಳ್ಳೆಯ ವಾತಾವರಣ, ಒಂದು ಪಾರ್ಕ್ ಕೂಡ ನಿರ್ಮಾಣ ಆಗಿದೆ. ಇಂದ ಎಲ್ಲ ಅವರಿಗೆ ಅವಶ್ಯಕತೆ ಇರುವಂಥ ವಿದ್ಯುತ್ ಶಕ್ತಿ, ಕುಡಿಯೋ ನೀರು ಎಲ್ಲವನ್ನು ಕೂಡ ಒದಗಿಸಿ ಪೈಪಿಂಗ್ ಆಗಿ ಎಲ್ಲ ಯಾವುದೇ ಥರ ಇದಿಲ್ಲದೆ ಅವ್ರಿಗೆ ಇವಾಗ ಒದಗಿಸಿದ್ದೀವಿ. ಇದರ ಸದ್ಬಳಕೆ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಅವರು ಕೂಡ ಅವರ ಜೀವನಕ್ಕೆ, ಫಲಾನುಭವಿಗಳ ಅವರ ಮುಂದಿನ ಜೀವನಕ್ಕೆ ಸುಗಮವಾಗಿ ಬದುಕನ್ನು ನಡೆಸಲಿಕ್ಕೆ ಕೂಡ ಇವತ್ತು ಇದು ಅನುಕೂಲ ಆಗುತ್ತೆ. ಮನೆ ಉದ್ಘಾಟನೆಗೆ ಆಗಮಿಸಿದ ಶಾಸಕ ಪೊನ್ನಣ್ಣರನ್ನ ಫಲಾನುಭವಿಗಳು ಭವ್ಯ ಸ್ವಾಗತ ಕೋರಿದ್ರು. ಸಾಂಪ್ರದಾಯಿಕ ವಾಲಗದೊಂದಿಗೆ ಮನೆ ಹಸ್ತಾಂತರ ಸ್ಥಳಕ್ಕೆ ಕರೆತಂದರು. ಕಳೆದ ಹಲವು ವರ್ಷಗಳಿಂದ ಸ್ವಂತ ಸೂರಿಗಾಗಿ ನಡೆದ ಹೋರಾಟದ ಫಲವಾಗಿ ಇದೀಗ ಸ್ವಂತ ಸೂರು ಸಿಕ್ಕಿದ್ದು ಆದಿವಾಸಿ ಕುಟುಂಬಗಳ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಇಷ್ಟು ದಿನಗಳ ಕಾಲ ನಮಗೆ ಸರಿಯಾದ ಸೂರಿಲ್ಲದೆ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಜೀವನ ದೂಡುತ್ತಿದ್ದೆವು. ಮಳೆ ಬಂದರೆ ಸಾಕು, ಮಳೆಯ ನೀರೆಲ್ಲ ಮನೆಯ ಒಳಗೆ ನುಗ್ಗಿ ನಿದ್ದೆ ಇಲ್ಲದೆ ಕಳೆದ ರಾತ್ರಿಗಳು ಅದೆಷ್ಟೋ. ಇದೀಗ ಕೊನೆಗೂ ಪ್ಲಾಸ್ಟಿಕ್ ಹೊದಿಕೆಯಿಂದ ಕಾಂಕ್ರೀಟ್ ಮನೆಗಳತ್ತ ಆದಿವಾಸಿಗಳು ಹೆಜ್ಜೆ ಹಾಕಿದ್ದು, ಸ್ವಂತ ಸೂರಿನ ಕನಸು ಕಂಡವರಿಗೆ ಕೊನೆಗೂ ಸ್ವಂತ ಸೂರು ಸಿಕ್ಕಿದ್ದು ಎಲ್ಲಿಲ್ಲದ ಖುಷಿ ಮನೆ ಮಾಡುವಂತೆ ಮಾಡಿದೆ. ಗೋಣಿಕೊಪ್ಪದಿಂದ ಬಂದಿದ್ದೀನಿ. ನಾವು ಮೊದಲು ನಮಗೆ ಲೈನ್ ಮನೆಯಲ್ಲೇ ಇದ್ವಿ. ನಾವು ಅಲ್ಲಿಂದ ಒಂದು ಸಂಘಟನೆ, ನಮಗೆ ಕೃಷಿ ಕಾರ್ಮಿಕರ ಸಂಘಟನೆ ಅಂತ ನಮಗೆ ಸಿಕ್ತು. ಅದರಿಂದ ಹೋರಾಟಗಳನ್ನು ಮಾಡಿ ಅಲ್ಲಿಂದ ಬಂದು ನಾವು 2017ರಲ್ಲಿ ಕೆದಮೂಳರಲ್ಲಿ ಸೆಡ್ ಹಾಕೋದು. ಸೆಡ್ ನಿರ್ಮಿಸಿ ಇವಾಗ 2026 ಆಗೋಗಿದೆ. 2026ರವರೆಗೂ ನಾವು ಹೋರಾಟಗಳನ್ನೇ ಮಾಡ್ತಾ ಬರ್ತಾಯಿದ್ವಿ. ಆದರೆ ಇವಾಗ ಆದಿವಾಸಿ ಸಂಘರ್ಷ ಮೋರ್ಚಾದಲ್ಲಿ ಕಾರ್ಯದರ್ಶಿನೇ ಆಗಿದ್ದೇನೆ ಬಂದಿಲ್ಲಿಗೆ. ಅದ್ರ ಮುಖಾಂತರ ನಾವು ಪ್ರತಿದಿನವೂ ನಾವು MLA ಸರ್, ನಮ್ಮ ಒಳ್ಳೆ MLA ಸಿಕ್ಕಿದ್ದಾರೆ ನಮಗೆ. ಇವಾಗ 8 ವರ್ಷದಲ್ಲಿ ಹೋರಾಟಗಳನ್ನು ಮಾಡಿದ್ರು ನಮಗೆ ಒಳ್ಳೆ MLA ಸಿಕ್ಕಿ ಇವಾಗ ನಮಗೆ ಮನೆ ಕೈಗೆ ಸಿಕ್ಕುವ ಆಗಿದೆ. ಅವ್ರದ್ದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಈ ಮನೆಗಳು ಸಿಗೋಕ್ಕಿಂತ ಮುಂಚೆ ಹೋರಾಟ ಮಾಡುವಾಗ ಎಲ್ಲಿ ಬದುಕ್ತಾ ಇದ್ರಿ, ಹೆಂಗ್ ಬದುಕ್ತಾ ಇದ್ರಿ, ಎಷ್ಟು ಕಷ್ಟ ಆಗ್ತಾ ಇತ್ತು? ನಮಗೆ ನಾವು ಲೈನ್ ಮನೇಲಿ ಇರಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋದರೆ ಸಂಜೆ 7:30 8 ಗಂಟೆಗೆಲ್ಲ ನಮ್ಮ ಮನೆಗೆ ಬರ್ತಿದ್ವಿ. ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೂ ಕಷ್ಟ ಆಗ್ತಿತ್ತು. ಮನೇಲಿ ಮಕ್ಕಳಿಗೆ ಒಂದು ಹೊತ್ತು ಅಡುಗೆ ಮಾಡಲಿಕ್ಕೂ ಕಷ್ಟ ಆಗ್ತಿತ್ತು. 100 ರೂಪಾಯಿ 80 ರೂಪಾಯಿ ಕೂಲಿಯಲ್ಲಿ ನಾವು ಬದುಕ್ತಿದ್ವಿ. ಇವಾಗ ಸೆಡ್ಗಳೇನಂತಂದರೆ ಇವಾಗ 17ರಲ್ಲಿ ಬಂದಲ್ಲಿಂದ ಬಂದ ವರ್ಷನೇ ಗಾಳಿ ಮಳೆ ಜಾಸ್ತಿ. ಅಯ್ಯೋ, ನಮ್ಮ ಟಾರ್ಪಾಲ್ಗಳ ಸೆಡ್ಡಲ್ಲಿ ಟಾರ್ಪಾಲ್ಗಳ ಆರಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತು ಸ್ಕೂಲಲ್ಲೂ ಕಷ್ಟ ಆಗ್ತಿತ್ತು. ಇವಾಗ ನಾವು ಸುಧಾರಣೆ ಮಾಡಿ ಇವಾಗ 26ರವರೆಗೂ ಸುಧಾರಣೆ ಮಾಡ್ತಾನೆ ಬರ್ತಾಯಿದ್ವಿ. ಎಷ್ಟೊಂದು ಕಷ್ಟಗಳನ್ನ ಎದುರಿಸ್ತಾನೆ ಬರ್ತಾಯಿದ್ದೀವಿ.
ಇವಾಗೇನು ಮನೆ ಕೊಟ್ಟಿದ್ದಾರಾ? ಹಾಂ. ಎಷ್ಟು ರೂಮ್ಗಳಿದೆ ಏನು? ಇವಾಗ ನಮಗೆ 3 ರೂಮ್ ಇದೆ. 3 ರೂಮು, ಒಂದು ಕಿಚನು, ಒಂದು ಹಾಲು, ಒಂದು ಬೆಡ್ರೂಮು, ಮತ್ತು ಹೊರಗಡೆ ಒಂದು ಬಾತ್ರೂಮು ಅದು ಇದೆ ಇವಾಗ. ಇಷ್ಟು ಹೋರಾಟದಲ್ಲಿ ಇವಾಗ ನಮಗೆ ಒಂದು ಫಲ ಸಿಕ್ಕಿದೆ ಅಂತ, ಒಳ್ಳೆ MLA ಬಂತು, ನಮಗೆ ಫಲ ಒಂದು ಸಿಕ್ಕಿದೆ ಅಂತ ಖುಷಿ ಆಗ್ತಿದೆ. ಹಾಗೆಯೇ ನಮಗೆ ಸಿಕ್ಕಿರೋ ಹಾಗೆಯೇ ಇನ್ನು ಬೇರೆಯವರು ಕಷ್ಟದಲ್ಲಿದ್ದಾರಲ್ವ, ಅವ್ರಿಗೂ ಸಿಗಬೇಕಂತ ನನ್ನ ಅನಿಸಿಕೆ. 43 ಜನಕ್ಕೆ. ಎಷ್ಟು ಜನ ಕೊಡ್ಲಿಕ್ಕಿದೆ? ಇನ್ನೂ ಬಾಕಿ 17 ಮನೆ ರೆಡಿ ಆಗಲಿಕ್ಕಿದೆ. ಟೋಟಲ್ ನಮಗೆ 118 ಮನೆ ಕೊಡಬೇಕಾಗಿದ್ದು. ಅದರಲ್ಲಿ 43 ಮನೆ ಇವಾಗ ಕೊಡ್ತಿದ್ದಾರೆ. ಉಳಿದಿರೋದು ಮುಂದಕ್ಕೆ ಕೆಲಸ ಎಲ್ಲ ಮುಗಿಸಿ ಕೊಡ್ತೀನಿ, ಆಗುತ್ತೆ. ಒಟ್ಟಿನಲ್ಲಿ ಸಮಯದಿಂದ ಸ್ವಂತ ಸೂರಿಗಾಗಿ ಕಾದಿದ್ದವರಿಗೆ ಕೊನೆಗೂ ಸ್ವಂತ ಸೂರಿನ ಭಾಗ್ಯ ಸಿಕ್ಕಿದ್ದು ಎಲ್ಲರ ಮನೆ ಮನದಲ್ಲೂ ಸಂತಸ ಮನೆ ಮಾಡುವಂತೆ ಮಾಡಿರೋದಂತೂ ಸತ್ಯ. ಕೋಮಕಾವಳ ಗೌರಿ ಲೋಹಿತ್ ಮಾಗುಲು, ಕೊಡಗು ಚಾನೆಲ್, ಮಡಿಕೇರಿ. ಜಿಲ್ಲಾ ಕೇಂದ್ರ ಮಡಿಕೇರಿ ಸಮೀಪದ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕಡಮಕಲ್ಲು ಗ್ರಾಮಕ್ಕೆ ಸಂಪರ್ಕ ರಸ್ತೆ ಕಲ್ಪಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲವೆಂದು ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಹಾಗೂ ಗ್ರಾಮಸ್ಥ ಐಲಪಂಡ ಪುಷ್ಪ ಪೂಣಚ್ಚ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಳಿಬೀಡು ಮತ್ತು ಕಡಮಕಲ್ಲು ನಡುವೆ ಸುಮಾರು 17 ಕಿಲೋಮೀಟರ್ ಅಂತರವಿದ್ದು, ಕಡಮಕಲ್ಲು ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು 200 ಮಂದಿ ಕೂಲಿ ಕಾರ್ಮಿಕರು ವಾಸವಿದ್ದಾರೆ. ಇವರಿಗೆ ಗಾಳಿಬೀಡನ್ನು ಸಂಪರ್ಕಿಸಲು ಸಮರ್ಪಕವಾದ ರಸ್ತೆಯೇ ಇಲ್ಲದ ಪರಿಸ್ಥಿತಿ ಇದೆ. ಈ ಹಂತದಲ್ಲಿ ಗಾಳಿಬೀಡಿನಿಂದ ಕಡಮಕಲ್ಲುವರೆಗೆ ರಸ್ತೆ ನಿರ್ಮಾಣ ಪ್ರಯತ್ನಗಳು ನಡೆಯುವ ಸಂದರ್ಭ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದ ಪ್ರಮುಖರು ವಿರೋಧ ವ್ಯಕ್ತಪಡಿಸಿರುವುದು ಸಮಂಜಸವಲ್ಲವೆಂದು ಸ್ಪಷ್ಟಪಡಿಸಿದರು. ಕಡಮಕಲ್ಲು ಗಾಳಿಬೀಡು ಪಂಚಾಯಿತಿಗೆ ಸೇರಿದ್ದರೂ ಅದು ಜಿಲ್ಲೆಯಿಂದ ಹೊರಗಿಟ್ಟಲ್ಪಟ್ಟಂತೆ ಕಂಡುಬರುತ್ತದೆ. ಈ ಗ್ರಾಮಕ್ಕೆ ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದರಿಂದ ಗ್ರಾಮಕ್ಕೆ ಗಾಳಿಬೀಡಿನಿಂದ ಮಡಿಕೇರಿ ಮಾರ್ಗವಾಗಿ ದಕ್ಷಿಣ ಕನ್ನಡದ ಸುಳ್ಯಕ್ಕೆ ತೆರಳಿ ಸುಮಾರು 120 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ತೆರಳುವ ಸಂಕಷ್ಟದ ಪರಿಸ್ಥಿತಿ ಇರುವುದಾಗಿ ಪುಷ್ಪ ಪೂಣಚ್ಚ ಅತೀವ ಬೇಸರ ವ್ಯಕ್ತಪಡಿಸಿದರು. ಸುಮಾರು 2 ದಶಕಗಳ ಹಿಂದೆ ಗಾಳಿಬೀಡಿನ ಮೂಲಕ ಕಡಮಕಲ್ಲು ಗ್ರಾಮವನ್ನು ಹಾದು ಸುಬ್ರಹ್ಮಣ್ಯವನ್ನು ಸಂಪರ್ಕಿಸುವ ಹಾದಿ ನಿರ್ಮಾಣದ ಪ್ರಯತ್ನಗಳು ಅಂದಿನ ಜನಪ್ರತಿನಿಧಿಗಳು ನಡೆಸಿದ್ದರು. ಆ ಹಂತದಲ್ಲಿ ಪರಿಸರವಾದಿಗಳ ವಿರೋಧಗಳ ಹಿನ್ನೆಲೆಯಲ್ಲಿ ರಸ್ತೆ ನಿರ್ಮಾಣ ಸ್ಥಗಿತವಾಗಿತ್ತು. ಪ್ರಸ್ತುತ ನಾವು ಗಾಳಿಬೀಡಿನಿಂದ ಕಡಮಕಲ್ಲು ಸಂಪರ್ಕಿಸುವ ಹಾದಿನಷ್ಟೇ ಕೇಳುತ್ತಿದ್ದೇವೆ. ಇದಕ್ಕೂ ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ ವಿರೋಧ ವ್ಯಕ್ತಪಡಿಸುವುದನ್ನು ಗಾಳಿಬೀಡು, ಮೊಣ್ಣಂಗೇರಿ, ಕಾಲೂರು, ವಣಚೂರು, ದೇವಸ್ಥರು ವಿಭಾಗದ ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸುವುದಾಗಿ ಸ್ಪಷ್ಟಪಡಿಸಿದರು. ಸ್ಥಳೀಯ ಗ್ರಾಮಸ್ಥರ ಕೋರಿಕೆಯ ಮೇರೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಗಾಳಿಬೀಡು ಕಡಮಕಲ್ಲು ರಸ್ತೆ ನಿರ್ಮಾಣದ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಕಾಮಗಾರಿಗೆ ಅನುಮೋದನೆ ಮತ್ತು ಅಗತ್ಯ ಅನುದಾನಕ್ಕಾಗಿ ಪ್ರಯತ್ನಿಸುವ ಹಂತದಲ್ಲಿ ಅದನ್ನು ಸ್ವಾಗತಿಸಬೇಕೇ ಹೊರತು ವಿರೋಧ ವ್ಯಕ್ತಪಡಿಸುವುದು ಸರಿಯಾದ ಕ್ರಮವಲ್ಲವೆಂದು ತೀಕ್ಷ್ಣವಾಗಿ ನುಡಿದರು. ಅವರಿಗೆ ಬರಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ 120 ಕಿಲೋಮೀಟರ್ ಮಡಿಕೇರಿಗೆ, ಅಲ್ಲಿಂದ ಪುನಃ ವಾಪಸ್ಸು 8 ಕಿಲೋಮೀಟರ್ ಗಾಳಿಬೀಡು ಹೋಗಬೇಕು. ಒಂದು ಸಣ್ಣ ಪಂಚಾಯತ್ ಕೆಲಸ ಇದೆ. ಯಾವ ಥರ ತೊಂದರೆ ಆಗ್ತಿದೆ ಅಂದರೆ ಜನರಿಗೆ ಈ ಸುಮಾರು ಪರಿಸರವನ್ನು ಹೇಳ್ಕೊಂಡು ಈ ಥರ ತೊಂದರೆ ಮಾಡಬಾರ್ದು. ಈ ರೋಡ್ ಮೊದಲು ನಮ್ಮ ಜೀಪ್ ರೋಡ್ ಆಗಿತ್ತು. ಜೀಪಿಂದ ಬರ್ತಿದ್ರು, ಹೋಗ್ತಿದ್ರು. ಕಡಮಕಲ್ಲು ಸುಬ್ರಹ್ಮಣ್ಯ ರೋಡ್ ಬಹಳ ಚೆನ್ನಾಗಿದೆ. ಅಲ್ಲಿ ನಮಗೆ ನಮ್ಮ ಶಾಸಕರು ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಅಗತ್ಯ ಇಲ್ಲ. ನಮಗೆ ಬೇಕಾದರೂ ನಮ್ಮ ಗ್ರಾಮ ಪಂಚಾಯತಿಯ ಒಂದು ವಿಲೇಜ್ ಇದೆ. ಅಲ್ಲಿ 250-300 ಕುಟುಂಬ ಇದೆ. ಎಲ್ಲ ಲೇಬರ್ಸ್ ಇದೆ. ಅವರು ಅಲ್ಲಿ ಬೆಳಿಗ್ಗೆ ಬಸ್ ಹತ್ತಿ ಬಂದು ವಾಪಸ್ ಬಸ್ ಹೋಗ್ಲಿಕ್ಕೆ ಆಗುದಿಲ್ಲ. ಈ ತರ ಇರುವಾಗ ಇವರಿಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಒಂದು ಮತ್ತೆ ಅವ್ರು ತಿಳ್ಕೊಳ್ಬೇಕು ಆ ರೋಡ್ ಏನು, ಎಲ್ಲಿಗೆ ಏನು ಅಂತ ಹೇಳಿ. ಗ್ರಾಮಸ್ಥರಿಗೆ ಒಂದು ಒಬ್ಬ ರೋಡನ್ನು ತಡೆ ಹಿಡಿದ್ರೆ ಅದಕ್ಕೆ ಅಗತ್ಯವಂತ ಕೆಲಸನೇ ಅವರಿಗೆ. ಅವರ ಏರಿಯಾದಲ್ಲಿ ಕೋಣಿಕೊಪ್ಪ ಆ ಕಡೆ ಎಷ್ಟು ರಸಗಳಿದೆ ಫಾರೆಸ್ಟ್ ಒಳಗೆ, ಅದನ್ನು ನಾವು ಸರಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೋಡಿ, ನಮ್ದು ಹಾಗೆ ಬ್ಯಾಕ್ ಹೋಗ್ಲಿಕ್ಕೆ ನಮ್ಮ ಇಡೀ ಗಾಳಿ ಪಡೆಯುವ ಸೊರೆ ಮಾಡಿ ಪಾರ್ಶ್ವ ತಗೊಳ್ತಿದ್ದಾರೆ. ಆ ತರ ನಾವು ಹಿಡಿದ್ದೇವೆ ಫ್ರೀಯಾಗಿ. ಆ ರೋಡಿಗೆ ಹೋಗುವಾಗ 78 ಎಕರೆ ಜಾಗಗಳಿಗೆ ನಾವೇ ಅದರ ಗ್ರಾಮಸ್ಥರಿಗೆ ಹೇಳಿ ಅಲ್ಲಿಂದ ಕಡಮಕಲ್ಲಿಗೆ ಹೋಗಿ ಫಾರೆಸ್ಟ್ ಅವರನ್ನ ಕರೆಸಿ ಅಲ್ಲಿ ಮಾತನಾಡಿ ಆಮೇಲೆ ಅವರು ಬಂದು ಸದನದಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಅವರು ಪ್ರಸ್ತಾಪನೆ ಮಾಡಿ ಸಮಯ ಅಷ್ಟೇ ಬಿಗಿರು ಕೊಟ್ಟದ್ದು ನೆನ್ನೆ ಮಾಡಿದ್ರು. ಇದರ ಬೇಕು ಅಂತಾನೆ ಮಾಡುದು ಅವರು. MLA ಸಾಹೇಬರು ಸುಮ್ಮನೆ ಬಂದಿಲ್ಲ ಅಲ್ಲಿಗೆ.
ನಮ್ಮ ಗಾಳಿಬೀಡು ಗ್ರಾಮ ಪಂಚಾಯತ್ ಒಂದು ವಿಲೇಜ್ ಇರುವ ರೋಡಿಗೋಸ್ಕರ ಬಂದಿದ್ದು. ಅದು ಬರುವುದನ್ನು ಸುಳ್ಯಗಾಗಿ ಬರಬೇಕು. 125 ಕಿಲೋಮೀಟರ್ ಆಗ್ತದೆ ಗಾಳಿಬೀಡು ತಲುಪುವಾಗ ಗ್ರಾಮಸ್ಥರು ಯಾವ ತರ ಬರಬೇಕು ತರ ಯೋಚನೆ ಮಾಡ್ಕೊಳ್ಳಿ. ಅದನ್ನ ಅವ್ರಿಗೆ ಯೋಚನೆ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಹೋಗ್ಬೇಕು ಅಂತ ಹೇಳಿ. ಅವ್ರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ, ಸುಮ್ಮನೆ ರೋಡ್ ಕೊಟ್ಬಿಡ್ತಾರೆ. ಮೊದಲು ಇದ್ದ ರೋಡ್ ಸರ್, ಅದು ಆಲ್ರೆಡಿ ರೋಡ್ ನಾನೇ ಚಿಕ್ಕ 22 ವರ್ಷ ಮುಂದೆ ಈಗ 22 ವರ್ಷದಿಂದ ಕ್ಲೋಸ್ ಆಗಿದೆ. ಅದು ಫಾರೆಸ್ಟ್ ಅವ್ರಿಗೆ ಮಾತ್ರ ನಮಗೋಸ್ಕರ ನಾವು ಹೇಳಿದೋಸ್ಕರ ಉಗ್ರವಾದ ಸೇರಿ ಹೇಳಿದೋಸ್ಕರ ಅವ್ರು ಮಾಡಿದ್ದಾರೆ ಮೇಲೆ ಸಾಹೇಬ್. ಅವರ ಇಷ್ಟಪಟ್ಟ ಸದನದಲ್ಲಿ ಮಾತನಾಡಲಿಲ್ಲ. ಅದಕ್ಕೂ ವಿರುದ್ಧ ಅಬ್ಜೆಕ್ಷನ್. ಅವರು ಅಷ್ಟೇ KG ಬೋಪಯ್ಯನವರು ಅವರು ರೋಡ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು. ಅವರು ಅವರು ಯಾವಾಗ ಅಬ್ಜೆಕ್ಷನ್ ಮಾಡಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಇದೆ ಈ ತರ ಮಾಡ್ಬೋದು. ಬರುವಾಗ ಊರಿಗೆ ಮಾಡ್ಕೊಳ್ಬೇಕು. ಎಷ್ಟು ಅವರ ಬೇಡ ನಮ್ಮ ನಾಗರೋಡ ಅದು ಎಲ್ಲಕ್ಕಿಂತ ದೊಡ್ಡ ವನ್ಯಜೀವಿ ಪ್ರಾಣಿ ಇರುವುದು ಅಲ್ಲಿ ರೋಡಲ್ಲಿ ಬರುವಲೇ ಕಾಣ್ತದೆ. ಎಲ್ಲ ಗುಂಪಾಗಿ ಚಿಕ್ಕಿಗಳಿರ್ತದೆ. ಅಲ್ಲಿ ದಿವಸಕ್ಕೆ 3 ಬಸ್ಗಳು ಹೊರಡ್ತಾರೆ ಅಂತ ಆಗಿದ್ರು. ಈಗ ಮಾರ್ಕುಟ್ಟ ರೋಡ್ ಅದು ವನ್ಯಜೀವಿಗಳಿಗೆ ಹೋಗಿಲ್ವಾ? ಪುಟ್ಟ ರೋಡ್ ವನ್ಯಜೀವಿಗಳಿಗೆ ಹೋಗಿಲ್ವಾ? ಅದು ಇವರಿಗೆ ಕಾಣ್ಕೊಂಡಿಲ್ವಾ? ಈಗ ನಮ್ಮನ್ನೇ ಕೇಳಬಹುದು ನೋಡಿದ್ರೆ ಪುಟ್ಟ ರೋಡ್ ಎಷ್ಟು. ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 12ನೇ ವರ್ಷದ ಆರ್ಥಿಕ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ವಿತರಣಾ ಕಾರ್ಯಕ್ರಮ ವಿರಾಜಪೇಟೆ APJ ಅಬ್ದುಲ್ ಕಲಾಂ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆಯಿತು. ಆಲಿರಾ ಪವಿಲ್ ಉಸ್ಮಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅರಮೇರಿ ಕಳಂಚೇರಿ ಮಠದ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು, ಶಾದುಲಿ ಜುಮ್ಮಾ ಮಸೀದಿಯ ಖತೀಬರಾದ ಶುಹೇಲ್ ಫೈಜಿ, ಸಂತ ಅನ್ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಮೊದಲೈ ಮುತ್ತು, ಶಾಫಿ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ರೌಫ್, ವಿರಾಜಪೇಟೆ ನಗರ ಠಾಣಾಧಿಕಾರಿ ಪ್ರಮೋದ್ ಕುಮಾರ್, ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ಶಬರೀಶ್ ಶೆಟ್ಟಿ, ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ಮೊಹಮ್ಮದ್ ರಾಫಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲಿ ವಿರಾಜಪೇಟೆ, ಕೊಡಗು, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ವ್ಯಾಪಿಸಲಿ ಈ ಸಂಸ್ಥೆ ಅಂತ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ. ನೆಕ್ಸ್ಟ್ ಎಲ್ಲ ಬಂದವರು ಅದೇ ಹೇಳಿದ್ರು, ಈಗ ನಮಗೆ ಮನೆಯಲ್ಲಿ ದುಡ್ಡು ಕೊಡ್ತಾರೆ, ಚಾರಿಟಿಯಲ್ಲಿ ದುಡ್ಡು ಕೊಡ್ತಾರೆ ಮಕ್ಕಳಿಗೆ. ಅದು ಫೋರ್ಸ್ಗೆ ಹೇಳ್ತಿಲ್ಲ, ಮಕ್ಕಳಿಗೆ ನನಗೂ ದುಡ್ಡು ಕೊಟ್ಟಿದ್ರು. ಇವನ್ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆಫ್ಟರ್ 23-24 ಇಯರ್ಸ್ ಯಾರು ಕೊಡಲ್ಲ, ಕೇಳಕ್ಕೂ ಆಗಲ್ಲ. ಇದು ತುಂಬಾ ಪ್ರಾಕ್ಟಿಕಲ್, ಬೇಜಾರು ಕೊಡೋದಿಲ್ಲ. ಆಫ್ಟರ್ 23-24 ಇಯರ್ಸ್ ನಾನು SSLC ಮುಗಿಸ್ದೆ, ಈಗ PUC ಮುಗಿಸ್ದೆ, ಡಿಗ್ರಿ ಮುಗಿಸ್ದೆ, ಇನ್ನೊಂದೇನೋ ಓದೋದಾಗ ಕೊಡ್ತಾರೆ ನಲ್ಲಿ. ಆಮೇಲೆ ನಾನು ಮನೇಲೂ ಕೇಳಿದ್ರೆ ಕೇಳಕ್ಕಾಗಲ್ಲ, ಹೋಗಿದ್ದಾರೆ. ಫ್ಯಾಮಿಲಿಯಲ್ಲೂ ಕೇಳಕ್ಕಾಗಲ್ಲ, ಊರಲ್ಲೂ ಕೇಳಕ್ಕಾಗಲ್ಲ. ತುಂಬಾ ಸೀರಿಯಸ್ ವಿಷಯ. ಇದನ್ನು ಅರ್ಥ ಮಾಡ್ಕೊಂಡು ಸಾಕೆಲ್ಲರೂ ಪಾತ್ರವನ್ನು ವಹಿಸಿದೆ. ಈಗ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಶಿಕ್ಷಣವನ್ನು ಬಿಡಬೇಡಿ. ಬೇಗ ಮದುವೆ ಮಾಡಿಸೋದೆಲ್ಲ ಈಗ ಪೇರೆಂಟ್ಸ್ ಏನ್ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿಸ್ತಾರೆ. ಬಟ್ ಮದುವೆ ಮಾಡಿಸೋ ಮುಂಚೆ ಒಂದು ಡಿಗ್ರಿ, ಅವ್ರದ್ದು ಒಂದು ಡಿಗ್ರಿ ಇದೆ, ಅವ್ರು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ, ಸೋಷಿಯಲಿ ಅವರ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಬೇಕು ಅಂತ ನನಗೊಂದು ಪೇರೆಂಟ್ಸ್ಗೆ ಒಂದು ರಿಕ್ವೆಸ್ಟ್. ಆ್ಯಂಡ್ ಮಕ್ಕಳು ಕೂಡ ಈ ಏಜ್ ತುಂಬಾ ಒಂದು ರೆಬೆಲಿಯಸ್ ಏಜ್ ಅಂತ ಹೇಳ್ಬೋದು. ಪೇರೆಂಟ್ಸ್ ಏನು ಹೇಳ್ತಾರೆ ಅದರ ವಿರುದ್ಧ ಮಾತಾಡ್ತೀವಿ, ಅವರ ರೆಬೆಲ್ ಆಗ್ತೀವಿ, ಅವ್ರು ಹೇಳಿದ್ದೆಲ್ಲ ಕೇಳೋದಿಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಜೀವನದಲ್ಲಿ ನನಗೆ ಪೇರೆಂಟ್ಸ್ ತೆಗೆದ ಡಿಸಿಷನ್ ಯಾವತ್ತೂ ಕರೆಕ್ಟ್ ಆಗಿತ್ತು. ಇವತ್ತು ನ್ಯಾಯಾಧೀಶ ಆಗಿದ್ದೀನಿ, ಇದು ನನ್ನ ತಂದೆ ತಾಯಿಯ ಕನಸಾಗಿತ್ತು. ಇವತ್ತು ನಾನು ಪೂರ್ತಿ ಮಾಡಿದ್ದೀನಿ. ಅವರು ತಗೊಂಡ ಡಿಸಿಷನ್ಸ್ ಯಾವತ್ತೂ ತಪ್ಪಾಗೋದಿಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಬಾರಿ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 600 ಮಕ್ಕಳಿಗೆ ಉಚಿತ ನೋಟ್ ಬುಕ್ಗಳನ್ನು ವಿತರಣೆ ಮಾಡಲಾಯಿತು. 34 ಜನ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು, ಅವರ ಸಮಿತಿ ಸದಸ್ಯರಂದ್ರೆ ಅವರು ಕಳೆದ 12 ವರ್ಷದಿಂದ ಈ ಡೊನೇಟರ್ ಚಾರಿಟಬಲ್ ಟ್ರಸ್ಟ್ ಅನ್ನ ನೋಂದಾಯಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ನನ್ನ ಅರಿವಿನ ಪ್ರಕಾರ 2004 ಡಿಸೆಂಬರ್ 26ನೇ ತಾರೀಕು ದೇಶದ ಕರಾವಳಿಗೆ ಅಪ್ಪಳಿಸಿದ ಸುನಾಮಿಯ ಸಂದರ್ಭದಲ್ಲಿ ವಿರಾಜಪೇಟೆಯಿಂದ ತಮಿಳುನಾಡಿನ ವೆಲ್ಲಂಗಡಿ ಮತ್ತು ನಾಗರ್ಕೋವಿಲ್ಗೆ ಈ ಯುವಕರೆಲ್ಲ ನನಗೆ ಕಿರಿಯರು ಮತ್ತೊಂದಿದ್ದಾರೆ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದರಲ್ಲಿರ್ತಕ್ಕಂಥ ಸ್ವಲ್ಪ ಇದೆ ಅಲೆಗಳು. ವಿರಾಜಪೇಟೆಗೆ 2 ಲಾರಿಗಳಷ್ಟು ಹಕ್ಕಿ ಮತ್ತು ಮದ್ದು ಮಾತ್ರೆಗಳನ್ನು ಸಂಗ್ರಹ ಮಾಡಿ ವೆಲ್ಲಂಗಡಿ ಮತ್ತು ನಾಗರ್ಕೋವಿಲಲ್ಲಿ ಉಪಯೋಗಿಸುತ್ತಾರೆ.
ರಾಮಲಿಂಗಾರೆಡ್ಡಿ ಸರ್ಕಾರದಲ್ಲಿ ಭಾಗಿಯಾಗುವ ವಿಶ್ವಾಸವಿದೆ. ಎಎಸ್ ಪೊನ್ನಣ್ಣ. ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು, ಶಾಸಕರಾಗಿದ್ದು ಅವರ ಮನವೊಲಿಸುವ ಮೂಲಕ ಸರ್ಕಾರದಲ್ಲಿ ಭಾಗಿಯಾಗುವ ವಿಶ್ವಾಸವಿದೆ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿರಾಜಪೇಟೆಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಬದಲಾವಣೆ ಈ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ. ಖಾತೆ ಹಂಚಿಕೆ ಬಗ್ಗೆ ಸಿಎಂ, ಮಾಜಿ ಸಿಎಂ, ಪಕ್ಷದ ಹಿರಿಯರು ನಿರ್ಧಾರ ಮಾಡುತ್ತಾರೆ. ರಾಮಲಿಂಗಾರೆಡ್ಡಿ ಪಕ್ಷದ ಶಿಸ್ತಿನ ನಾಯಕರಾಗಿದ್ದು ಅವರ ಮನಸ್ಸಿಗೆ ನೋವಾಗದಂತೆ ಮಾಡುತ್ತಾರೆ. ಪಕ್ಷದ ಹೈಕಮಾಂಡ್ ಈ ಸಮಸ್ಯೆ ಪರಿಹಾರ ಮಾಡುತ್ತದೆ. ಸರ್ಕಾರದಲ್ಲಿ ಕೆಲವು ಬದಲಾವಣೆಯಾದಾಗ ಅದರ ಜೊತೆ ಹೋಗಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಆಗಿರುತ್ತದೆ. ಆರಂಭದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ, ಮುಂದೆ ಎಲ್ಲವೂ ಸುಗಮವಾಗಿ ಸಾಗಲಿದೆ ಎಂದರು. ಇದು ಸಹಜವಾಗಿ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಡೀತದೆ. ಸ್ವಲ್ಪ ಮನಸ್ತಾಪಗಳಿರ್ತದೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ಒಬ್ಬ ಶಾಸಕರವರು ಮತ್ತು ನಮ್ಮ ಪಕ್ಷದ ದೊಡ್ಡ ನಾಯಕರು. ಇದರಿಂದ ಅವರನ್ನು ಮನವೊಲಿಸಿ ಮತ್ತು ಸರ್ಕಾರದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಖಾತೆ ಹಂಚಿಕೆ ಏನಿದೆ ಅದು ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರಿ ನಿರ್ಣಯಗಳನ್ನು ತಗೊಳ್ತಾರೆ. ಎಲ್ಲರಿಗೂ ಖಾತೆಗಳನ್ನು ಅವ್ರಿಗೆ ಅಂದರೆ ಅವ್ರಿಗೆ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಹಂಚುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಖಾತೆಯನ್ನು ನಾನು ಕೇಳಿದ ಖಾತೆಯನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದ ಮಾತಿಗೆ ಯಾಕೆ ಈಗ ತಪ್ಪಿದ್ದು ಅಂತ ಅವ್ರ ಪ್ರಶ್ನೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಅವರು. ಅದೇ ನಾನು ನೋಡಲಿಲ್ಲ, ಅದು ಇರ್ಬೋದು. ಆದರೆ ಅವರು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ನಾಯಕರು. ಅದು ನನಗೆ ವಿಶ್ವಾಸ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದನ್ನು ಬಗೆಹರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ. ನಾವು ಹೇಳುವಂಥದ್ದು ನಾವು ಕೇಳದೇ ಇದ್ರೂ ಕೂಡ ಡಿ ಕೆ ಶಿ ಇರ್ಬೋದು, ಅವರ ಡಿ ಕೆ ಸುರೇಶ್ ಇರ್ಬೋದು, ಸ್ವತಃ ತಮ್ಮ ಮನೆಗೆ ಬಂದು 4 ಗಂಟೆಗಳ ಕಾಲ ಮಾತಾಡಿದ ನಂತರ ಇಂಥದ್ದೇ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕಡೆ ಬಾರಿ ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ. ನನ್ನ ಆತ್ಮ ಏನು ಆತ್ಮಸಾಕ್ಷಿಗೆ ನಾನು ವಂಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಅವರು ಗೊತ್ತಿಲ್ಲ. ಈಗ ನಾವಂತೂ ಸಾಕ್ಷಿ ಅಲ್ಲ ಇದಕ್ಕೆಲ್ಲ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳೇನಾಗಿದೆ ಅದಕ್ಕೆ ನಾವು ತಿಳ್ಕೊಂಡು ಅದರ ಜೊತೆಗೆ ಹೋಗಬೇಕಾಗುತ್ತೆ. ಮತ್ತು ವರಿಷ್ಠರು, ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ತಗೊಳ್ಳುವಂಥ ನಿರ್ಣಯಗಳು ಇದು ರಾಜ್ಯದ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ. ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸುವಂಥ ಕೆಲಸ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ. ಎಲ್ಲ ಆರಂಭ ಯಾವಾಗಲೂ ಸ್ವಲ್ಪ ಇರ್ತದೆ ಇದೆಲ್ಲ. ಮತ್ತು ಈಗ ಸರ್ಕಾರದ ಮುಂದಕ್ಕೆ ಸುಗಮವಾಗಿ ಸಾಗ್ತದೆ. ಏನು ಜನರಿಗೆ ಆಶ್ವಾಸನೆಗಳು, ಭರವಸೆಗಳನ್ನು ಕೊಟ್ಟು ನಾವು ಬಂದಿದ್ದೀವಿ ಅಧಿಕಾರಕ್ಕೆ, ಅದನ್ನು ಪೂರೈಸಿದ್ದೇವೆ. ಬಹುತೇಕ ಮುಂದಕ್ಕೂ ಕೂಡ ಪೂರೈಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ಕೊಡಗಿಗೆ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಎಎಸ್ ಪೊನ್ನಣ್ಣ, ಅದೆಲ್ಲವನ್ನು ಸಿಎಂ, ಮಾಜಿ ಸಿಎಂ, ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಮುಂದೆ ಏನಾಗುತ್ತದೆ ಕಾದು ನೋಡೋಣ. ಈಗ ಪಕ್ಷದ ಆಧಾರ ಸ್ತಂಭವಾಗಿದ್ದವರಿಗೆ, ಹಿರಿಯರಿಗೆ ನೀಡಲಾಗಿದೆ. ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕೆಂಬುದು ಪಕ್ಷದ ನಾಯಕರ ಗಮನದಲ್ಲಿದೆ. ಎಲ್ಲರೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ, ಕಾದು ನೋಡುವ ಎಂದರು. ಜಿಲ್ಲೆಗೆ ಸರ್ಕಾರ ಪುನರಚನೆ ಸಂದರ್ಭದಲ್ಲಿ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಸೊ ಆದರೆ ವಿಷಯ ಆಗಿದೆ. ಮತ್ತೇನಾದ್ರು ಎರಡನೇ ಪಟ್ಟಿಯಲ್ಲಿ ಸಿಗೋ ಸಾಧ್ಯತೆ ಇದೆಯಾ? ಮತ್ತೆ ಅಲ್ಲ, ಈಗ ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದೆಲ್ಲವನ್ನು ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಹೈಕಮಾಂಡ್, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾವುದು ಸೂಕ್ತ, ಯಾವುದು ಸರಿ ಅಂತ ಹೇಳುವಂಥ ನಿರ್ಣಯಗಳನ್ನು ಅವರೇ ತಗೊಳ್ತಾರೆ. ನಾವು ಕಾದು ನೋಡೋಣ. ಭರವಸೆ ಇದೆಯಾ ಸರ್ ಸಿಗುತ್ತೆ ಅಂತ? ಇಲ್ಲ, ಮನುಷ್ಯ ಜೀವನ ನಡೆಯೋದೇ ಭರವಸೆ ಮೇಲೆ. ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಅಂತ ಹೇಳ್ತಿದ್ದಾರೆ. ಓಡಾಡ್ತಾ ಇತ್ತು, ಗೊತ್ತಿಲ್ಲ. ನಾವು ಕೂಡ ಡೆಲ್ಲಿಲಿ ಇದ್ರಿ 2-3 ದಿನ, ಸಿಗುತ್ತೆ ಅನ್ನೋ ಎಲ್ಲ ವಿಶ್ವಾಸಗಳಿತ್ತು. ಏನಾಯಿತು? ಅಲ್ಲ, ಇನ್ನು ಈಗ ಎಲ್ಲ ಹಿರಿಯರಿದ್ದಾರಲ್ಲ, ಈಗ ಇಲ್ಲಿ ಕೊಟ್ಟಿರೋರಂಥವರೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಹಿರಿಯ ನಾಯಕರು. ಮತ್ತು ಎಲ್ಲಿ ನಮ್ಮ ಯಾವ ಭಾಗದಲ್ಲಿ ಕೊಡಬೇಕು ಪ್ರಾತಿನಿಧ್ಯ ಮೊದಲು ಅಂತ ಹೇಳುವಂಥದ್ದು ಇರ್ತದೆ. ಮತ್ತು ಹಿರಿತನ ಮೇಲೆ ಕೊಟ್ಟಿದ್ದಾರೆ. ಇಲ್ಲ, ಕೊಡಗಿಗೂ ಕೂಡ ಕೊಡಬೇಕು ಅನ್ನೋಂಥದ್ದು. ಕೊಡಗಿಗೆ ಹಿಂದಿನಿಂದಲೂ ಕೂಡ ಭಾಳ ವರ್ಷಗಳಿಂದಲೂ ಕೂಡ ಸಚಿವ ಸ್ಥಾನಗಳು ಕೈ ತಪ್ತಾ ಇದೆ. ಯಾವುದೇ ರೀತಿಯಾದಂತಹ ನಿರೀಕ್ಷಿತ ಕೆಲಸಗಳು ಆಗ್ತಾ ಇಲ್ಲ ಜಿಲ್ಲೆಯಲ್ಲಿ ಅನ್ನೋಂಥದ್ದು ಒಂದು ಕೂಗಿದೆ ಜನರಿಗೆ. ಆ ಹಿನ್ನೆಲೆಯಲ್ಲಿ ನೀವೇನಾದ್ರು ಒತ್ತಾಯ ಆಗ್ತೀರಾ, ಹೇಗೆ? ಅಲ್ಲ, ಈಗ ಜಿಲ್ಲೆಗೆ ಒಂದು ಕೊಡಬೇಕು ಅಂತ ಹೇಳುವಂಥದ್ದು, ಇಲ್ಲಿಯವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಅಂತ ಹೇಳುವಂಥ ಕೂಗಿರೋದು ನಿಜ. ಅದು ಅವರ ಗಮನದಲ್ಲಿದೆ, ನಮ್ಮ ಪಕ್ಷದ ನಾಯಕರ ಗಮನದಲ್ಲಿದೆ ಅಂತ ನನ್ನ ಅನಿಸಿಕೆ. ಸಿ ವೇಣುಗೋಪಾಲ್ ಅವರು ನಿಮ್ಮ
ಕಡೆ ಮಾಡಿತ್ತು, ಬಟ್ ಅದೇನಾಯ್ತು? ಏನೋ ನನಗೆ ಗೊತ್ತಿಲ್ಲ. ಎರಡನೇ ಪಟ್ಟಿಲಿ ಏನಾದರೂ ಅಲ್ಲ, ನನಗೆ ಗೊತ್ತಿಲ್ಲ. ಈಗ ಸೇರಿಸಿದ್ರು ಸೇರಿಸಿಲ್ಲ ಇದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ತಾವೀಗ ಏನು ಹೇಳ್ತಾ ಇದ್ದೀರಾ, ಜನರ ನಿರೀಕ್ಷೆ ಏನಿದೆ, ಜನರ ಬಯಕೆ ಏನಿದೆ, ಅದು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ವರಿಷ್ಠರಿಗೆ ಗಮನದಲ್ಲಿದೆ ಅಂತ ನನ್ನ ಅನಿಸಿಕೆ. ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿಗಬಹುದು ಅಂತ. ಈಗ ಅದು ತೀರ್ಮಾನ ಅವ್ರು ಮಾಡ್ತಾರಲ್ಲ, ಈಗ ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಈಗ ಯಾವ ಥರ ಕೊಡಬೇಕು, ಹಂಚಿಕೆ ಏನು ಮಾಡಬೇಕು, ಯಾರು ಸೂಕ್ತವಾದಂಥ ವ್ಯಕ್ತಿಗಳು ಅಂಥೇಳಿ ಅವರು ತೀರ್ಮಾನ ತಗೊಳ್ತಾರೆ. ನಾವು ಕಾಯೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಾಗುತ್ತೆ. ಸರ್, ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಲೀಕ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಎಸ್ ಸ್ಪಂದನ, ಎಐ ಆಡಿಯೋ ಅಂತ ಜಮೀರ್ ಹೇಳಿದ್ದಾರೆ. ಯಾರ ಆಡಿಯೋ ಬೇಕಾದರೂ ಎಐಯಲ್ಲಿ ಮಾಡಬಹುದು. ಅದರ ಬಗ್ಗೆ ತನಿಖೆ ಆದರೆ ಎಲ್ಲವೂ ಹೊರಗೆ ಬರುತ್ತದೆ. ಅವರೇ ಅದು ನನ್ನ ವಾಯ್ಸ್ ಅಲ್ಲ ಅಂದಿದ್ದಾರೆ ಎಂದರು. ಅದೀಗ ಅವ್ರು ಹೇಳ್ತಾ ಇದ್ದಾರೆ ಇದು ಎಐ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಅಂತ ಹೇಳ್ತಾ ಇದ್ದಾರೆ. ಅವರು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ತನಿಖೆ ಆದರೆ ಗೊತ್ತಾಗುತ್ತೆ ಏನು ನಿಜ ಏನು ಸುಳ್ಳು ಅಂತ. ಇವತ್ತು ಎಐ ಇರೋದ್ರಿಂದ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇದೆ. ಯಾರ ಧ್ವನಿ ಕೂಡ ನೀವು ಸೃಷ್ಟಿ ಮಾಡ್ಬೋದು, ಯಾರ ಚಿತ್ರವನ್ನು ಕೂಡ ಸೃಷ್ಟಿ ಮಾಡ್ಬೋದು. ಅಷ್ಟು ಮುಂದುವರೆದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಿಂದ ನಾವು ಇಂಥ ವಿಚಾರಗಳಲ್ಲಿ ಪ್ರತಿಕ್ರಿಯೆ ಮಾಡೋದಕ್ಕಿಂತ ಮೊದಲು ಭಾಳ ಆಲೋಚನೆ ಮಾಡಬೇಕು. ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ್ದು ಸುಳ್ಳು, ಯಾವ್ದು ನಿಜ ಅಂತ ಗೊತ್ತಾಗಲ್ಲ ಇವತ್ತು. ಆ ಥರ ಪರಿಸ್ಥಿತಿ ಇದೆ. ತನಿಖೆ ಆಗಲಿ ಅಂತ ಅದು ಈಗ ನಿಜಾಂಶ ಏನು ಅಂತ ಹೊರಗಡೆ ಬರಬೇಕಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ಹೇಳೋರು, ಮಾತಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವ್ರು ಮಾತಾಡಿಲ್ಲದೆ ಸುಮ್ಮನೆ ಅವ್ರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ. ಕೊನೆಯ ಕ್ವಶನ್, ಇದು ಏನು ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರಾಗಿರ್ಬೋದು ಅಥವಾ ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲರೂ ಕೂಡ ಸರ್ಕಾರ ಇದು ಶಾಶ್ವತ ಅಲ್ಲ, ಕೆಲವೇ ದಿನಗಳಲ್ಲಿ ಬಿದ್ದು ಹೋಗುತ್ತೆ. ಈಗ ಆಲ್ರೆಡಿ ಅವರು ಚಾಲನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಕುಂಠಿತ ಆಗಿದೆ ಅನ್ನೋದು ಎಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೇಳ್ತಾರೆ ವಿರೋಧ ಪಕ್ಷದವರು. ಈಗ ಒಬ್ಬರು ಹಿರಿಯರು ಸಚಿವರು ರಾಜೀನಾಮೆ ಕೊಟ್ಟಾಗ ನಾವು ವಿರೋಧ ಪಕ್ಷದಲ್ಲಿದ್ದರೂ ಅದನ್ನೇ ಹೇಳ್ತಾ ಇದ್ವಿ. ಆದರೆ ಇವತ್ತು ಸರ್ಕಾರ ನಡೆಸುವಂಥ ಅಧಿಕಾರವನ್ನು, ಜವಾಬ್ದಾರಿಯನ್ನು ಯಾರಿಗೆ ವರಿಷ್ಠರು ಕೊಟ್ಟಿದ್ದಾರೆ, ಅವರ ಸಾಮರ್ಥ್ಯ ಅವ್ರಿಗಿದೆ ಇದನ್ನು ನಿಭಾಯಿಸುವಂಥದ್ದು ಅಂತ ನನ್ನ ವಿಶ್ವಾಸ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗಿ ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಆಡಳಿತವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅಂತ ಹೇಳೋ ನಿರೀಕ್ಷೆ ಇದೆ. ಅದರಿಂದ ನಾವು ಕಾಯೋದು ಸೂಕ್ತ. ಥ್ಯಾಂಕ್ ಯು. ವಿರಾಜಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿರಾಜಪೇಟೆ ಪಟ್ಟಣದ ಮಲೆತಿರುಕೆ ಬೆಟ್ಟದ ಶ್ರೀ ಶನೀಶ್ವರ ಭಕ್ತಜನ ಮಂಡಳಿ ವತಿಯಿಂದ ಸಂಸ್ಥಾಪಕರಾದ ಹಾಗೂ ಪ್ರಧಾನ ಅರ್ಚಕ ವಿಜಿ ಕೃಷ್ಣಪ್ಪ ಸ್ವಾತಂತ್ರ್ಯದ ಜ್ಞಾಪಕಾರ್ಥವಾಗಿ 25ನೇ ವರ್ಷದ ವಿಶ್ವ ಪರಿಸರ ದಿನಾಚರಣೆಯಿಂದ ವಿರಾಜಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಚರಣೆ ಮಾಡಲಾಯಿತು. ಚಿತ್ರಕಲಾ ಶಿಕ್ಷಕರಾದ ಬಿಆರ್ ಸತೀಶ್ ಅವರು ಪರಿಸರದ ಚಿತ್ರ ಬಿಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸ್ ನಿಲ್ದಾಣದಲ್ಲಿ ಸಸಿ ನೆಟ್ಟು ಬಳಿಕ ಮಾತನಾಡಿದ ಪಕ್ಷಿ ತಜ್ಞ ಹಾಗೂ ವೈದ್ಯರಾದ ಡಾಕ್ಟರ್ ನರಸಿಂಹನ್ ಅವರು, ಪರಿಸರವನ್ನು ಉಳಿಸುವ ಕಾರ್ಯ ಪ್ರತಿ ವ್ಯಕ್ತಿಯೂ ಮಾಡಬೇಕು. ಪ್ರಾಣಿ ಪಕ್ಷಿಗಳು ಯಾವುದೇ ಸ್ವಾರ್ಥವಿಲ್ಲದೆ ಹಣ್ಣು ತಿಂದು ಅದರ ಬೀಜಗಳನ್ನು ಭೂಮಿಯ ಮೇಲೆ ಹಾಕಿ ಸಾವಿರಾರು ಗಿಡಗಳನ್ನು ಬೆಳೆಸುತ್ತವೆ. ಪರಿಸರ ಸಂರಕ್ಷಣೆ ನಮ್ಮ ಮುಖ್ಯ ಉದ್ದೇಶವಾಗಬೇಕೆಂದರು. ಬಂಧುಗಳೇ, ಇವತ್ತು ವಿಶ್ವ ಪರಿಸರ ದಿನ. ಅದು 25 ವರ್ಷದಿಂದಲೂ ಕೂಡ ಕೃಷ್ಣಪ್ಪನವರ ಹೆಸರಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಿದ್ದಾರೆ. ಶಾಲಾ ಕಾಲೇಜುಗಳೆಲ್ಲ ಕಡೆಯೂ ನಡೆಸಿದ್ದಾರೆ. ಕೊಡಗಿನಾದ್ಯಂತ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 25ನೇ ವರ್ಷ ನಡೆಸ್ತಾ ಇರುವಂಥ ಕಾರ್ಯಕ್ರಮ. ಈ ವರ್ಷ KSRTC ವಿರಾಜಪೇಟೆಯ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಈ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ಕೆಲಸ. ಗಿಡಗಳನ್ನು ನೆಡಬೇಕು, ಬೆಳೆಸಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಇರ್ಬೋದು. ಅಂದರೆ ನಾವು ಕೊಡಗಿನಲ್ಲಿ ಸುತ್ತ ನೋಡಿದ್ರು ಎಂಥ ಕಾಡುಗಳು ಕಾಣಿಸ್ತವೆ ನಮಗೆ. ಇಷ್ಟು ಕಾಡನ್ನು ನಾವು ಯಾರೂ ನೆಟ್ಟಿದ್ದೇ ಅಲ್ಲ.
ಈ ಕೆಲಸಗಳನ್ನೆಲ್ಲ ಕೂಡ ಸಣ್ಣ ಸಣ್ಣ ಪಕ್ಷಿಗಳು ಪ್ರಾಣಿಗಳು ನೆಟ್ಟು ಬೆಳೆಸಿದಂಥ ಮರ ಇದು ಕಾಡುಗಳು. ಏನು ಮಾಡೋದು ಇಂಥ ಕಾಡುಗಳು? ಇಷ್ಟ ಕಾಡುಗಳು ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮನುಷ್ಯನ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಿಡಗಳನ್ನು ಬೆಳೆಸುವಂಥ ಕೆಲಸ ಇದೆಯಲ್ಲ, ಇದು ತನ್ನಂತಾನೇ ನಡೆಯುವಂಥ ಕೆಲಸ ಕಾಡಲ್ಲಿ. ಏನು ಮಾಡೋದೇ ಇಲ್ಲ, ನಾವು ಯಾರೂ ಮಾಡೋದೇ ಇಲ್ಲ. ಇದಕ್ಕೆ ಯಾರು ಗೊಬ್ಬರ ಹಾಕೋದಿಲ್ಲ, ಯಾರು ಅಗತೆ ಮಾಡೋದಿಲ್ಲ, ಯಾರು ಬೀಜವನ್ನು ತಗೊಂಡು ನೆಡೋದಿಲ್ಲ, ಏನೂ ಇಲ್ಲ. ಯಾವುದೋ ಒಂದು ಪ್ರಾಣಿ ರಾತ್ರಿ ಹೊತ್ತು ಎಲ್ಲೋ ಓಡಾಡ್ಕೊಂಡಿರ್ತದೆ, ಜಿಂಕೆಯೋ ಇನ್ನೊಂದು ಹಂದಿಗಳು ರಾತ್ರಿ ಹೊತ್ತು, ಈ ಕಾಡಂದಿಗಳು ಮುಳ್ಳಂದಿಗಳು ಇವೆಲ್ಲ ಓಡಾಡ್ಕೊಂಡು ನೆಲವನ್ನು ಬಗೆದುಕೊಂಡು ಗೆಡ್ಡೆಗಳನ್ನು ತಿನ್ನೋ ಲೆಕ್ಕದಲ್ಲಿ ಅವುಗಳೆಲ್ಲ ಗೆಡ್ಡೆ ಅಗತೆ ಮಾಡಿಕೊಟ್ಟಿರ್ತವೆ. ಯಾವುದೋ ಪಕ್ಷಿ ಯಾವುದೋ ಹಣ್ಣನ್ನು ತಿಂದ್ಕೊಂಡು ಹಾರಾಡ್ಕೊಂಡು ಬರ್ತಾರೆ, ಅವಾಗ ಹಿಕ್ಕಿ ಆಗ್ತದೆ. ಆ ಹಿಕ್ಕಿಯಲ್ಲೋ ಬಾಯಲ್ಲೋ ಬೀಜ ಉಗಿದಾಗ ಬಂದದ್ದು ನೆಲದಲ್ಲಿ ಬೀಳ್ತದೆ. ಅಗತೆ ಮಾಡಿಯೂ ಆಯಿತು, ಬೀಜ ನೆಟ್ಟು ಆಯಿತು. ಯಾವುದೋ ಒಂದು ಚಿಕ್ಕ ಒಂದು ಮಳೆ ಬರ್ತದೆ, ಅಷ್ಟೇ ಸಾಕು, ಮೊಳಕೆ ಬರ್ತದೆ. ಯಾರೂ ಮಾಡೋದೇ ಇಲ್ಲ ಈ ಕೆಲಸವನ್ನು. ಗೊಬ್ಬರ ಹಾಕುವ ಕೆಲಸವನ್ನು ಅವುಗಳೇ ನಡೀತಾ ಇರ್ತದೆ. ಇವುಗಳ ಹಿಕ್ಕಿಯೋ ಎಲೆಗಳು ಎಲ್ಲ ಸೇರಿ ಗೊಬ್ಬರ ಆಗ್ತಾ ಇರುತ್ತೆ ಕಾಡಲ್ಲಿ. ಇಷ್ಟು ದೊಡ್ಡ ಕಾಡು ನಾವು ಒಬ್ಬರು ಕೈಯಲ್ಲಿ ಮಾಡಲಿಕ್ಕೆ ಆಗೋದೇ ಇಲ್ಲ. ನಾವು ಬೆಳೆಸಿದೇನು, ಹೀಗೊಂದು ಗಿಡ ನೆಡ್ತೇವೆ, ಇದಕ್ಕೆ ನೋಡ್ತಾ ಇರಬೇಕು ಇದನ್ನು. ಈ ವರ್ಷ ಮಳೆಗಾಲದಲ್ಲಿ ಹೇಗೆ ಒಂದು ಬದುಕೊಳ್ತದೆ, ಆಮೇಲೆ ನೀರು ಹಾಕೋರು ಯಾರು, ಗೊಬ್ಬರ ಹಾಕೋರು ಯಾರು? ಅದ್ರ ಜೀವ ಇದ್ದರೆ ಅದೇ ಬೆಳ್ಕೋಬೇಕಷ್ಟೇ ಅಲ್ವಾ? ನಾವು ಮಾಡಬೇಕು ಅಂತ ಹೇಳಿ ಆದರೆ ನಾವು ಅದನ್ನು ಪ್ರತಿದಿನವೂ ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಮನೆಯಲ್ಲಿ ಯಾರು ತೀರ್ಕೊಂಡ್ರು, ಮನೆಯಲ್ಲಿ ಯಾರು ಹೊಸ ಮಗು ಹುಟ್ಟಿತು, ಆ ಲೆಕ್ಕದಲ್ಲಿ ಒಂದು ಗಿಡವನ್ನು ನೆಡುವ, ತೆಂಗಿನ ಗಿಡವೋ ಮಾವಿನ ಮರವೋ ನೆಡುವ. ಅದು ಫಲ ಬಿಟ್ಟು ದೊಡ್ಡದಾಗುವಾಗ ನೋಡಿ, ಈ ಮಗು ಹುಟ್ಟಿದಾಗ ನೆಟ್ಟಿದ್ದು ಅಂತ ಒಂದು ನೆನಪಿರ್ತದೆ. ಅದು ಹಣ್ಣು ಬಿಡುವಾಗ ಈ ಮಗುವಿನ ಹೆಸರಿನಲ್ಲಿ ಹಣ್ಣು ಬಿಡ್ತಾ ಇದೆ ಅಂತ ಆಗ್ತದೆ ನೋಡಿ. ಅದೊಂದು ಆ ಥರ ಇದನ್ನು ಮನೋಭಾವನ ನಾವು ಬೆಳೆಸ್ಕೊಂತು ಅಂತ ಹೇಳಿದರೆ ಕಾಡನ್ನು ನಾವು ಬೆಳೆಸ್ಬೋದು, ಸಸ್ಯಗಳ ಸಂಪತ್ತನ್ನು ಜಾಸ್ತಿ ಮಾಡಬಹುದು. ಕೊಡಗಿನಲ್ಲಿ ಅದರಲ್ಲೂ ಕೂಡ ನಮ್ಮಲ್ಲಿ ಸುತ್ತಮುತ್ತ ಎಲ್ಲರ ಮನೆಯಲ್ಲೂ ಚಿಕ್ಕ ಚಿಕ್ಕ ಜಾಗ ಇದ್ದೇ ಇರ್ತದೆ. ಎಲ್ಲ ಕಡೆಯೂ ನಾವು ಗಿಡಗಳನ್ನು ನೆಡುವ, ನಮ್ಮ ತರಕಾರಿ ಹಣ್ಣುಗಳನ್ನು ನಾವು ಬೆಳೆಸುವ, ಪಕ್ಷಿಗಳನ್ನು ಪ್ರಾಣಿಗಳನ್ನು ನಮ್ಮ ಕಡೆಗೆ ಆಕರ್ಷಣೆ ಮಾಡುವ, ಹಣ್ಣುಗಳನ್ನು ಚಿಕ್ಕ ಚಿಕ್ಕ ಹಣ್ಣುಗಳನ್ನು ನೆಡುವಂಥ ಗಿಡಗಳನ್ನು ನೆಡುವಂಥ ಅಭ್ಯಾಸ ನಾವು ಮಾಡ್ಕೊಳ್ಬೋದು. ಎಲ್ಲ ಮಾಡಿದರೆ ನಾವು ಕೊಡಗಿನ ವನ್ಯ ಸಂಪತ್ತನ್ನು, ಪ್ರಾಕೃತಿಕ ಸಂಪತ್ತನ್ನು ಎಲ್ಲವನ್ನು ನಾವು ಬೆಳೆಸ್ಕೊಂಡಾಗ್ತದೆ, ಉಳಿಸ್ಕೊಂಡಾಗ್ತದೆ. ಇದು ನಾವು ಪರಿಸರ ದಿನಾಚರಣೆಯಿಂದ ನಾವು ಮಾಡಬೇಕಾಗಿರುವಂಥ ಕೆಲಸ. ಸಂರಕ್ಷಣೆ ಬಗ್ಗೆ ನಾವು ಮಾಡ್ತಾ ಇರುವಂಥ ವಿಶ್ವ ಪರಿಸರ ದಿನದ ದಿವಸ ನಾವೆಲ್ಲರೂ ಕೂಡ ಈ ಕೆಲಸವನ್ನು ಮಾಡಿ ಎಲ್ಲರಿಗೂ ಇದು ಉಪಯೋಗ ಆಗಬೇಕು, ಎಲ್ಲರಿಗೂ ಪ್ರಯೋಜನ ಆಗಬೇಕು. ಅದರಲ್ಲಿಯೂ ಈ ಸಂಸ್ಥೆಯವರು ಮಾಡೋದು ಅನ್ನೋದು ಈ ಕೆಲಸವನ್ನು ಇನ್ನೂ ಮುಂದುವರಿಯಲಿ. ಇದು ಇನ್ನೂ ಹೆಚ್ಚು 100 ವರ್ಷ ಇಂಥ ಕೆಲಸವನ್ನು ಮಾಡಲಿ, 100,000 ಗಿಡಗಳನ್ನು ನೆಟ್ಟು ಇವರು ಬೆಳೆಸಿ ಅದರ ಮೂಲಕ ಸಸ್ಯ ಸಂಪತ್ತನ್ನು ಕೊಡಗಿನಲ್ಲಿ ಜಾಸ್ತಿ ಆಗುವಾಗ ಮಾಡಲಿ ಅಂತ. ಚಿತ್ರಕಲಾವಿದ BR ಸತೀಶ್ ಮಾತನಾಡಿ, ಹಲವಾರು ವರ್ಷಗಳಿಂದ ಶನೀಶ್ವರ ಭಕ್ತಜನ ಮಂಡಳಿ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದು, ಕೊಡಗಿನ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನು ನೆಡುತ್ತಾ ಬಂದಿದೆ. ಪರಿಸರವನ್ನು ಉಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಬೇಕೆಂದರು. ಇವತ್ತಿನ ವಿಶ್ವ ಕಲಾ ದಿನದ ಸಂದರ್ಭದಲ್ಲಿ ಶ್ರೀಯುತ ನರಸಿಂಹ ಡಾಕ್ಟರ್ ಒಡನೆ ನಾವು ಒಂದು ಕಾರ್ಯಕ್ರಮವನ್ನು ವಿರಾಜಪೇಟೆಯ KSRTC ಬಸ್ ನಿಲ್ದಾಣದಲ್ಲಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಶ್ರೀಯುತರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ವಿಶ್ವ ದಿನದ ಶುಭಾಶಯವನ್ನು ಕೋರುತ್ತಾ, ಹಾಗೆ ಡಾಕ್ಟರ್ ಸರ್ ಏನು ಹೇಳಿದರು, ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟರು. ನಾವು ನೆಟ್ಟದಲ್ಲ ಪ್ರಾಣಿಗಳೇ. ನಾವು ನೆಡಬೇಕು ಅಂತಕೊಂಡು ಪಣ ತೊಟ್ಟು ಈಗ ಹೇಳ್ತಿರೋದು, ಎಷ್ಟರ ಮಟ್ಟಿಗೆ ಆಗುತ್ತಾ ಗೊತ್ತಿಲ್ಲ, ಇರಲಿ. ಪ್ರತಿಯೊಬ್ಬರು ಅದರ ಬಗ್ಗೆ ಸಕ್ರಿಯವಾಗಿ ಪಾಲ್ಗೊಂಡು ಇವತ್ತಿನ ದಿನದ ಸದುಪಯೋಗವನ್ನು ಪಡ್ಕೊಂಡು ಈ ತಿಂಗಳು ಇಡೀ ಸದುಪಯೋಗ ಪಡ್ಕೊಂಡ್ರೆ ಅಷ್ಟು ಆಗುತ್ತೆ ಅಂತಕೊಂಡು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಶನೀಶ್ವರ ಭಕ್ತಿಮಾನ ಜನ ಮಂಡಳಿ ಅದಕ್ಕೂ ಸಹ ನಾನು ಶುಭಾಶಯವನ್ನು ಕೊಡ್ತಿದ್ದೇನೆ. ಶ್ರೀ ಶನೀಶ್ವರ ಭಕ್ತಜನ ಮಂಡಳಿಯಿಂದ 25ನೇ ವರ್ಷದಿಂದ ನಾವು ನಮ್ಮ ಭಕ್ತಜನ ಮಂಡಳಿಯ ಸಂಸ್ಥಾಪಕರು ಪ್ರಧಾನ ಅರ್ಚಕರಾದಂಥ ವಿ ಕೃಷ್ಣಪ್ಪ ಸ್ವಾಮಿಯವರ ಹೆಸರಿನಲ್ಲಿ ನಾವು ವರ್ಷವೂ ಕೂಡ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಾವು ವನಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಅದೇ ಸಾರ್ವಜನಿಕ ಸ್ಥಳದಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ವಿರಾಜಪೇಟೆಯ KSRTC ಬಸ್ ನಿಲ್ದಾಣದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭ ವಿರಾಜಪೇಟೆ KSRTC ಬಸ್ ನಿಲ್ದಾಣದ ಸಂಚಾರಿ ನಿಯಂತ್ರಕರಾದ VK ಚಂದ್ರಶೇಖರ್, TP ಚಂದ್ರ, ಕಾರು ಚಾಲಕರ ಸಂಘದ ಸದಸ್ಯರಾದ HP ರಾಮ್, ಮುಜಾಯಿದ್, ಭಕ್ತಜನ ಮಂಡಳಿ ಅಧ್ಯಕ್ಷರಾದ ಯುವರಾಜ್ ಕೃಷ್ಣ, ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ PV ಜಾನ್ಸನ್ ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಸರ್ಕಾರದ ಎಲ್ಲ ಇಲಾಖೆಗಳ ಬಗ್ಗೆ ಅರಿವು ಇದೆ, ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಉತ್ತಮ ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅಲ್ಲದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಮೊಕದ್ದಮೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಸಚಿವ ಸ್ಥಾನ ನೀಡಲಿಲ್ಲ.
ಆದ್ದರಿಂದ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ನೀಡಬೇಕೆಂದು ತಿಳಿಸಿದರು. ಅಲ್ಲದೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಸಂದರ್ಭ ಅಭಿನಂದನೆಯನ್ನು ಸಲ್ಲಿಸಿದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣನವರಿಗೆ ಕೊಡಗು ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕುವಂಥ ನಿರೀಕ್ಷೆಯಲ್ಲಿ ಈ ಗಳಿಗಂಟು ನಾವು ಇದ್ದೋ. ಬಹುಶಃ ಕಾರಣಾಂತರಗಳಿಂದ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಶಾಸಕರ ಹೆಸರು ಬಿಟ್ಟು ಹೋಗಿದ್ದು. AICC ಮತ್ತು KPCC ರಾಜ್ಯವಾರು ಜಾತಿ ಆಧಾರದ ಮೇಲೆ ಮತ್ತು ವಿವಿಧ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಕಾಣ್ತಾ ಇದೆ. ಅದು ನಾವೇನು ಅದಕ್ಕೆ ವಿರೋಧವೇನು ವ್ಯಕ್ತಪಡಿಸ್ತಿಲ್ಲ. ಮೊದಲನೆಯಾಗಿ ನಾನು ಈ ಮೂಲಕ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹುಶಃ ಡಿಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಬಂದು ಪಾರ್ಟಿಗೆ ಬಂದು ಅಥವಾ ಪಾರ್ಟಿಯನ್ನು ಬಲಪಡಿಸಿ ಅಧಿಕಾರವನ್ನು ಪಡೆದವರಲ್ಲ. ಅವರು ಪಕ್ಷದ ಹಿತದೃಷ್ಟಿಯಿಂದ NSUವಿಂದ ವಿದ್ಯಾರ್ಥಿ ಘಟಕದಿಂದಲೇ ಅವರು ರಾಜಕೀಯವಾಗಿ ಗುರುತಿಸಿಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲೇ ಒಬ್ಬ ಹಿಂದುಳಿದವರ ನಾಯಕನಾದಂಥ BK ಹರಿಪ್ರಸಾದ್ ಅವರು ಕೂಡ ಇವತ್ತು ರಾಜ್ಯದ ನೂತನ KPCC ಅಧ್ಯಕ್ಷರಾಗಿದ್ದು ಕೂಡ ಅವ್ರಿಗೂ ಕೂಡ ನಾನು ನನ್ನ ತುಂಬು ಹೃದಯದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದಲ್ಲಿ ಬದಲಾವಣೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಕಾಣ್ತಾ ಇಲ್ಲ. ಬಹುಶಃ ನಾನು ಇಲ್ಲಿ ಏನನ್ನ ಉಲ್ಲೇಖ ಮಾಡ್ತಾನೆ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಕೊಡಗು ಜನಾಂಗದವರದ ಮಧ್ಯದಲ್ಲಿ ಒಂದು ವಿವಿಧ ರೀತಿಯಲ್ಲಿ ಆಚಾರ ವಿಚಾರಗಳು ಸಂಸ್ಕೃತಿಯನ್ನು ಒಳಗೊಂಡಂಥ ಒಂದು ಜಿಲ್ಲೆ. ಜಿಲ್ಲೆಗೆ ಬರುವಂಥ ಎಲ್ಲ ರಾಜಕೀಯ ನಾಯಕರುಗಳು ಕೊಡಗು ಜಿಲ್ಲೆಯನ್ನು ಹೋಗ್ತಾರೆ. ಆದರೆ ರಾಜಕೀಯವಾಗಿ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲಿಯೂ ಕೂಡ ನಾವು ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಕಾಣಲಿಕ್ಕೆ ತುಂಬ ಕಷ್ಟ ಇದೆ. ಬಹುಶಃ ಇಲ್ಲಿ ನಾನು ಪೊನ್ನಣ್ಣನವ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಎಲ್ಲ ಸಮುದಾಯದವ್ರನ್ನ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜನಾಂಗದವ್ರನ್ನ ಮಾತ್ರ ನಮಗೆ ಸಿಗೋದು. ಅವರಿಗೆ ಎಲ್ಲಿ ಅಷ್ಟು ಒತ್ತಡ ಹಾಕಲಿಕ್ಕೆ ಅಥವಾ ಅವರು ಒಂದು ಮಠವನ್ನು ಕಟ್ಕೊಂಡು ಆ ರೀತಿ ಇರುವಂಥ ಒಂದು ಸಮಾಜ ಅಲ್ಲ. ಅವರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಶಾಂತಿಯನ್ನು, ಪ್ರೀತಿಯನ್ನು ಮತ್ತು ಇಡೀ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವಂಥ ಜಿಲ್ಲೆ. ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ತಪ್ಪಿದ್ದು ತುಂಬ ನೋವಿನ ವಿಚಾರ. ಕೊಡಗು ಜಿಲ್ಲೆಯ ಎಲ್ಲ ಜನರು ಪೊನ್ನಣ್ಣನವರು ಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿ ಇದ್ದರು. ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಲ್ಲಿ ಇದ್ದರು. 3ನೇ ತಾರೀಕು ಪೊನ್ನಣ್ಣನವರು ಕೂಡ ಒಂದು ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಒಂದು ನಂಬಿಕೆಯಲ್ಲಿ ಇದ್ದರು. ಬಹುಶಃ ಅದು ಹುಸಿಯಾಯಿತು. ಇನ್ನು 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳೋದು ಕೂಡ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಕೊಡಗು ಜಿಲ್ಲೆಯ ಪರವಾಗಿ ಕಾವೇರಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಇಡೀ ಮಂಡ್ಯ ಅಥವಾ ಮೈಸೂರು, ಬೆಂಗಳೂರಿಗೆ ನೀರನ್ನು ಉಣಿಸುವ ಕಾವೇರಿ ತಾಯಿಯ ಆ ಮಣ್ಣಿಗೆ ಒಂದು ಗೌರವವನ್ನು ಕೊಟ್ಟು ಮಾನ್ಯ ಎಸ್ ಪೊನ್ನಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು, ಮಂತ್ರಿ ಸ್ಥಾನವನ್ನು, ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು ಅಂತ ಕೂಡ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೀನಿ. ಜೊತೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ಪೊನ್ನಣ್ಣನವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ರೀತಿಯ ಕಾನೂನಿನ ಸಲಹೆಗಳನ್ನು ಕೊಡುತ್ತಾರೆ. ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೆ ಸಲಹೆಯನ್ನು ಕೊಟ್ಟು ಇವತ್ತು ರಾಹುಲ್ ಗಾಂಧಿಯವರ ಪ್ರಕರಣವನ್ನು ಕೂಡ ಕೇಸ್ ಆದಾಗ ಅವರನ್ನು ಕೂಡ ಅಲ್ಲಿಯೂ ಕೂಡ ಹೋಗಿ ಆ ಕೇಸನ್ನು ವಜಾಗೊಳಿಸಿದ್ದು ಕೂಡ ನಮ್ಮ ಪೊನ್ನಣ್ಣನವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, KPCC ನೂತನ ಅಧ್ಯಕ್ಷರು ನಮ್ಮ ಕೊಡಗು ಜಿಲ್ಲೆಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾಡಾನೆ ದಾಳಿಗೆ ಹಿರಿಯ IPS ಅಧಿಕಾರಿ ಪತ್ನಿ ಬಲಿ. ಕಾಡಾನೆ ದಾಳಿಗೆ ಹಿರಿಯ ಅಧಿಕಾರಿಯೊಬ್ಬರ ಪತ್ನಿ ಬಲಿಯಾದ ಘಟನೆ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಸಮೀಪದ ಕೋಣನಕಟ್ಟೆ ಗ್ರಾಮದ ತೋಟವೊಂದರಲ್ಲಿ ಶುಕ್ರವಾರ ನಡೆದಿದೆ. ಭೀಕರ ಆನೆ ದಾಳಿಗೆ ಹಿರಿಯ IPS ಅಧಿಕಾರಿ ಹಾಗೂ ಕೇಂದ್ರ ಸರ್ಕಾರದ IG ಆಗಿರುವ ಅಣ್ಣಳಮಾಡ ಸುನಿಲ್ ಅಚ್ಚಯ್ಯ ಅವರ ಪತ್ನಿ ಸಂಧ್ಯಾ ಅಚ್ಚಯ್ಯ ಅವರು ಬಲಿಯಾಗಿದ್ದಾರೆ. ಸಂಧ್ಯಾ ಅಚ್ಚಯ್ಯ ಅವರು ಸಂಬಂಧಿಕರ ಮನೆಯಲ್ಲಿ ನಡೆದಿದ್ದ ಸಮಾರಂಭವೊಂದರಲ್ಲಿ ಪಾಲ್ಗೊಂಡಿದ್ದರು. ಶುಕ್ರವಾರ ಅವರು ಇತರ 4ರೊಂದಿಗೆ ಸೇರಿ ಒಟ್ಟು 5 ಜನರ ಗುಂಪಿನಲ್ಲಿ ಸ್ಥಳೀಯ ತೋಟಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ತೋಟದಲ್ಲಿದ್ದ ಒಂಟಿ ಆನೆಯೊಂದು ಏಕಾಏಕಿ ಇವರ ಗುಂಪಿನತ್ತ ನುಗ್ಗಿ ಭೀಕರವಾಗಿ ದಾಳಿ ನಡೆಸಿದೆ. ಆನೆ ತಾವಿದ್ದ ಜಾಗಕ್ಕೆ ನುಗ್ಗುತ್ತಿದ್ದಂತೆ ಆತಂಕಗೊಂಡ ಉಳಿದ 4 ನಿವಾಸಿಗಳು ಅಲ್ಲಿಂದ ಓಡಿ
ಪ್ರಾಣಾಪಾಯದಿಂದ ಪಾರಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಸಂಧ್ಯಾ ಅಚ್ಚಯ್ಯ ಅವರು ಆನೆಗೆ ಸಿಲುಕಿಕೊಂಡಿದ್ದಾರೆ. ಆನೆಯ ಭೀಕರ ದಾಳಿಯಿಂದಾಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು. ದಾಳಿಯ ಬೆನ್ನಲ್ಲೇ ತೀವ್ರವಾದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಅವರನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಲಾಯಿತಾದರೂ ಆಸ್ಪತ್ರೆಗೆ ತಲುಪುವ ಮಾರ್ಗ ಮಧ್ಯದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಎಂದು ಹೇಳಲಾಗಿದೆ. ಕಾಡಾನೆ ದಾಳಿಗೆ ಹಿರಿಯ IPS ಅಧಿಕಾರಿ ಪತ್ನಿ ಸಾವು ಕಂಡ ಬೆನ್ನಲ್ಲೇ ಗೋಣಿಕೊಪ್ಪದ ಖಾಸಗಿ ಆಸ್ಪತ್ರೆಗೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಭೇಟಿ ನೀಡಿದ್ದಾರೆ. ಈ ವೇಳೆ ಮೃತ ಸಂಧ್ಯಾ ಕುಟುಂಬಕ್ಕೆ ಸಾಂತ್ವನ ಹೇಳಿದವರು ಕಾಡಾನೆ ದಾಳಿಯಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ದಕ್ಷಿಣ ಕೊಡಗಿನ ಪರಗಟ್ಟಕೇರಿ ಗ್ರಾಮದವರಾದ ಸುನಿಲ್ ಅಚ್ಚಯ್ಯ ಅವರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ರಾ IGಯಾಗಿ ಕೆಲಸ ಮಾಡುತ್ತಿದ್ದಾರೆ. ಸುನಿಲ್ ಅವರು ಅಚ್ಚಯ್ಯ ಅವರ ಪುತ್ರರಾಗಿದ್ದು ತಾಯಿ ಬೆಲ್ಲ, ಪತ್ನಿ ಸಂಧ್ಯಾ ಇಬ್ಬರು ಮಕ್ಕಳೊಂದಿಗೆ ದೆಹಲಿಯಲ್ಲಿ ನೆಲೆಸಿದ್ದಾರೆ. ನಾವು ಓದಿದ ಎಷ್ಟು ದೊಡ್ಡ ದಾನ ಮಾಡಿದ್ದೀವಿ ಜೊತೆಗೆ ಎಷ್ಟು ಮೆಚ್ಕೊಂಡು ನೋಡ್ತಿದ್ದಾರೆ. ಆನೆ ಮುಂದೆ ಗೋಷ್ಠಿ ಬಟ್ಟೆ ಒಂಥರ ಅದೇ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ SS ಆಸ್ಪತ್ರೆಯಲ್ಲಿ 5ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಲಾಯಿತು. ಇಬ್ಬರು ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲವಾಗುವಂತೆ ಅವರ ಪೋಷಕರಿಗೆ ಆರ್ಥಿಕ ಸಹಾಯವನ್ನು ಸಂಸ್ಥೆಯ ಮೂಲಕ ನೀಡಲಾಯಿತು. ವಾರ್ಷಿಕೋತ್ಸವದಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಕಲಾವತಿ, ನಗರಸಭಾ ಮಾಜಿ ಅಧ್ಯಕ್ಷರಾದ HM ನಂದಕುಮಾರ್, ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೇನಿ ಮತ್ತಿತರ ಗಣ್ಯರು ಆಸ್ಪತ್ರೆಯ ಸೇವೆಯನ್ನು ಶ್ಲಾಘಿಸಿ ಸಂಸ್ಥೆಗೆ ಶುಭ ಹಾರೈಸಿದರು. ಇವತ್ತು ನಮ್ಮ SS ಆಸ್ಪತ್ರೆಯ 5ನೇ ವಾರ್ಷಿಕೋತ್ಸವ ಜೂನ್ 4ನೇ ತಾರೀಕು ನಮ್ಮ ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದಿಂದ ನಾವು 2021ರಲ್ಲಿ ಈ ಒಂದು SS ಹಾಸ್ಪಿಟಲ್ನ ಪ್ರಾರಂಭ ಮಾಡಿದ್ವಿ. ಅವರ ಒಂದು ಏನು ಸೇವಾ ಮನೋಭಾವ ಮತ್ತು ಎಲ್ಲರಿಗೂ ಎಲ್ಲವನ್ನು ಸಮನಾಗಿ ಹಂಚುವಂತಹ ಏನು ಅವರ ಆಡಳಿತ ಇತ್ತು, ಅದು ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಅದೇ ರೀತಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಜನರಿಗೆ ತಲುಪಿಸೋಣ ಅನ್ನೋ ಒಂದು ಸದುದ್ದೇಶದಿಂದ ಅವರ ಜಯಂತಿಯಿಂದ ನಾವು ನಮ್ಮ SS ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದ್ವಿ. ಈಗ ಅದು 5ನೇ ವರ್ಷ ತುಂಬಿದೆ. ನಾವು ಪ್ರತಿ ವರ್ಷ ಸರಾಸರಿ ಒಂದು 12ರಿಂದ 13 ಸಾವಿರ ಪೇಷಂಟ್ಗಳನ್ನು ನೋಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳಿಗೆ ಡೇ ಕೇರ್ ಅಂದರೆ ವಿತಿನ್ 12 ಅವರ್ಸ್ ನಾವಿಲ್ಲಿ ಅವ್ರನ್ನ ಅಬ್ಸರ್ವೇಷನ್ ಇಟ್ಕೊಂಡು ಅವರಿಗೆ ಎಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಮತ್ತು ಫಾಲೋಅಪ್ಗೆ ಕರಿತೀವಿ. ನಮ್ಮಲ್ಲಿ ಸಣ್ಣ ಸಣ್ಣ ಪ್ರೊಸೀಜರ್ಗಳನ್ನು ಸಹ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ಡಯಾಬಿಟಿಕ್ ಫುಡ್ಗೆ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳು ಕೊಡ್ತಾಯಿದ್ದೀವಿ. ಸುಮಾರು ಜನರು ಡಯಾಬಿಟೀಸ್ ಆಗಿ ಏನು ಗ್ಯಾಂಗ್ರೀನ್ ಆಗಿ ಅಲ್ಸರ್ ಆಗಿ ಬಂದಿದ್ದಾರೆ, ಅವರೆಲ್ಲರೂ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖರಾಗಿ ಹೋಗಿದ್ದಾರೆ. ಈ ಸಕ್ಸಸ್ಫುಲ್ ಆಗಿ ನಾವು 5 ವರ್ಷನ ಕಂಪ್ಲೀಟ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿರತಕ್ಕಂಥ ಎಲ್ಲ ಕೊಡಗು ಜನತೆಗೆ ನಾವು ಆಭಾರಿಯಾಗಿದ್ದೀವಿ. ಇದೇ ರೀತಿ ಅವರ ಸಹಕಾರವನ್ನು ಕೊಡಬೇಕು, ಮುಂದುವರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ವರ್ಷದ ಹಿಂದೆ ನಮ್ಮ SS ಹಾಸ್ಪಿಟಲ್ನ 10 ಹಾಸಿಗೆಯ ಡೇ ಕೇರ್ ಸೆಂಟ್ರಾಗಿ ನಾವು ಓಪನ್ ಮಾಡಿದ್ವಿ ವಿತ್ ಲ್ಯಾಬ್ ಫೆಸಿಲಿಟೀಸ್ ಮತ್ತು ನಮ್ಮದೇ ಆದಂಥ ಫಾರ್ಮಸಿ ಇಟ್ಕೊಂಡು. ಇವಾಗ ನಾವು ಎಲ್ಲರ ಆಶೀರ್ವಾದದಿಂದ 50 ಬೆಡ್ಡೆಡ್ ಹಾಸ್ಪಿಟಲ್ನ ಮಾಡ್ತಾಯಿದ್ವಿ. ನಮ್ಮ SS ಹಾಸ್ಪಿಟಲ್ನ 50 ಬೆಡ್ಡೆಡ್ನಲ್ಲಿ ವೆಂಟಿಲೇಟ್ರು, ಮಕ್ಕಳಿಗೆ ಸಪ್ರೇಟ್ ಮತ್ತು ವಯಸ್ಕರಿಗೆ ಸಪ್ರೇಟ್ ICU ಫೆಸಿಲಿಟೀಸ್ ಇರ್ತದೆ. ನಮ್ಮಲ್ಲಿ OT ಇರ್ತದೆ. ಮತ್ತು ನಾವು ಅಲ್ಲಿ ಕಾರ್ಡಿಯಾಲಜಿಸ್ಟು ಮತ್ತು ಯೂರಾಲಜಿಸ್ಟು ಮತ್ತು ನ್ಯೂರಾಲಜಿಸ್ಟ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಮತ್ತು ಈ ಎಮರ್ಜೆನ್ಸಿಯಲ್ಲಿ ಏನು ನಾವು ಮಂಗಳೂರು ಬೆಂಗಳೂರಿಗೆ ಇಲ್ಲಿನ ಜನತೆ ಹೋಗ್ತಾ ಇದ್ದಾರೆ, ಅದನ್ನು ತಪ್ಪಿಸೋದಕ್ಕೆ ಇಲ್ಲೇ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೊಡೋದಕ್ಕೆ ನಾವು
ನಮ್ಮ ಹೊಸ SS ಹಾಸ್ಪಿಟಲ್ನ ಸರ್ವಸನ್ನದ್ಧ ಮಾಡಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ನಮಗೆ ಸಿಗ್ತಾ ಇದೆ. ಮುಂದೆ ಆ ಹಾಸ್ಪಿಟಲ್ನ ನಾವು ಈ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಮುಂದಿನ ನಮ್ಮ ವಾರ್ಷಿಕೋತ್ಸವನ ನಮ್ಮ ಹೊಸ ಆಸ್ಪತ್ರೆಯಲ್ಲೇ ಮಾಡ್ತೀವಿ. ಅದು ಎಲ್ಲ ನಮಗೆ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಇಂದಿಗೆ ಜೂನ್ 4 5 ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮ SS ಆಸ್ಪತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ಸರಿಸುಮಾರು 50,000ಕ್ಕೂ ಹೆಚ್ಚಿಗೆ ರೋಗಿಗಳಿಗೆ ಚಿಕಿತ್ಸೆ ಯಶಸ್ವಿಯಾಗಿ ನೀಡಿದ್ದೇವೆ. ಮತ್ತು ಮುಂದಿನ ವರ್ಷ ನಮ್ಮದೇ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡ್ತೀವಿ. ಎಲ್ಲ ಫೆಸಿಲಿಟಿ ಇರುತ್ತೆ. ಈಗ ಬರೀ ಡೇ ಕೇರ್ ಸೆಂಟರ್ ಮಾಡ್ತಾಯಿದ್ದೀವಿ. ಆಗ ಕಂಪ್ಲೀಟ್ 24/7 ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ಕೊಡಗಿನ ಎಲ್ಲ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ರೋಗಿಗಳಿಗೂ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷದಂತೆ ನಾವು ಕೆಲವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿ ಈ ವರ್ಷ ನಾವು 2 ಬುದ್ಧಿಮಾಂದ್ಯ ಮಕ್ಕಳಿಗೆ ಯಶಸ್ವಿಯಾಗಿ ನಾವು ಧನ ಸಹಾಯ ಮತ್ತು ಅದಕ್ಕೆ ಏನೇನು ಬೇಕು ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಹೀಗೆ ನಿಮ್ಮ ಕೊಡಗಿನ ಜನರು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ.